ಜೆಫ್ರಿ ಡಾಮರ್ 1960ರಲ್ಲಿ ಅಮೆರಿಕದಲ್ಲಿ ಜನಿಸ್ತಾನೆ. ಆತನ ತಾಯಿಗೆ ಮೆಂಟಲ್ ಇಶ್ಯೂ. ಆತನ ತಂದೆ ಡ್ರಿಂಕ್ಸ್ ಅಡಿಕ್ಟರ್ ಆಗಿ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಕೆಲವೇ ವರ್ಷಗಳಲ್ಲಿ ಅವರಿಬ್ಬರಿಗೂ ಡೈವರ್ಸ್ ಆಗಿ ದೂರ ಆಗ್ತಾರೆ. ಸೊ ಜೆಫ್ರಿಗೆ ಚಿಕ್ಕ ವಯಸ್ಸಿಂದಲೇ ನನ್ನಿಂದ ಎಲ್ಲರೂ ದೂರ ಆಗ್ತಾರಾ ಅನ್ನೋ ಭಯ ಕಾಡ್ತಿರುತ್ತೆ. ಆತ 4 ವರ್ಷದ ಹುಡುಗ ಆಗಿದ್ದಾಗ ಸತ್ತಿರೋ ಪ್ರಾಣಿಗಳ ಮೇಲೆ ಅಟ್ರಾಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 12 ವರ್ಷ ಆಗ್ತಿದ್ದಂತೆ ಮನೆಗೆ ಒಂದು ಹಂದಿ ಮರಿಯನ್ನು ತಂದು ಅದನ್ನು ಸಾಯಿಸಿ ಅದರ ಮೂಳೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತಾನೆ. ಕ್ರಮೇಣ ಸತ್ತಿರೋ ಪ್ರಾಣಿಗಳಿನ ಮೇಲಿನ ಅಟ್ರಾಕ್ಷನ್ ಸತ್ತಿರೋ ಮನುಷ್ಯರ ಮೇಲೆ ಕನ್ವರ್ಟ್ ಆಗುತ್ತೆ. ಸತ್ತು ಗುಂಡಿಯಲ್ಲಿ ಹೂತಾಕಿದ್ದ ಒಂದು ಶವನ ಹೊರತೆಗೆಯಲು ಟ್ರೈ ಮಾಡಿರ್ತಾನೆ. ಫೈನಲಿ 18ನೇ ವಯಸ್ಸಿಗೆ ತನ್ನ ಮೊದಲನೇ ಕೊಲೆ ಮಾಡ್ತಾನೆ. ಬೇಸಿಕಲಿ ಅವನೊಬ್ಬ ಗೇ ಆಗಿದ್ದ. ಬರೀ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡಿ ಪಾರ್ಟಿ ಅನ್ನೋ ನೆಪ ಹೇಳಿ ಮನೆಗೆ ಕರ್ಕೊಂಬಂದು ಡ್ರಿಂಕ್ಸ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಕೊಡ್ತಿದ್ದ. ಅದನ್ನು ಕುಡಿದು ಪ್ರಜ್ಞೆ ತಪ್ಪದವ್ರನ್ನ ಕೊಂದು ಅವರ ಬಾಡಿನ ಪೀಸ್ ಆಗಿ ಕಟ್ ಮಾಡಿ ತಿಂತಾ ಇದ್ದ. ಬುರುಡೆ ಮತ್ತು ಕೈ ಕಾಲು ಅಂತ ಸಪ್ರೇಟ್ ಮಾಡಿ ಅದನ್ನು ಮೆಡಲ್ಗಳ ರೂಪದಲ್ಲಿ ಸ್ಟೋರ್ ಮಾಡಿ ಇಟ್ಕೋತಿದ್ದ. ಆತ ಕೊಂದಂಥವರ ಮಾಂಸ ತಿಂತಾ ಇದ್ದಿದ್ದು ಆತನಿಗೆ ಮನುಷ್ಯರ ಮಾಂಸ ಇಷ್ಟ ಇದೆ ಅಂತಲ್ಲ. ತಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ತಂದೆ ತಾಯಿ ಬಿಟ್ಟು ಹೋದ ರೀತಿ ನನ್ನಿಂದ ಯಾರೂ ದೂರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಮಾಂಸ ತಿನ್ನೋದ್ರಿಂದ ಅವರು ನನ್ನೊಳಗಡೆನೇ ಇರ್ತಾರೆ ಮತ್ತು ಅವರ ಬಾಡಿ ಪಾರ್ಟ್ಸ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅವರು ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ನಂಬ್ತಾ ಇದ್ದ. ಇದೇ ರೀತಿ ಸುಮಾರು 17 ಕೊಲೆಗಳನ್ನು ಮಾಡ್ತಾನೆ. ಫೈನಲಿ 1991ರಲ್ಲಿ ಎಡ್ವರ್ಡ್ ಅನ್ನೋ ಒಬ್ಬನ್ನ ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಅವನಿಂದ ಎಸ್ಕೇಪ್ ಆದಂತಹ ಎಡ್ವರ್ಡ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಅರೆಸ್ಟ್ ಆದ ಅವನಿಗೆ 15 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ. ಆದರೆ ಜೈಲ್ಗೆ ಹೋದಂತಹ ಸ್ವಲ್ಪ ವರ್ಷಗಳಲ್ಲೇ ಜೈಲಲ್ಲಿ ಇದ್ದಂತಹ ಸಹಕೈದಿ ಜೆಫ್ರಿನ್ನ ಕೊಲೆ ಮಾಡ್ತಾನೆ. ನೆಟ್ಫ್ಲಿಕ್ಸ್ನಲ್ಲಿ ಜೆಫ್ರಿನ್ ಬಗ್ಗೆ ಮಾನ್ಸ್ಟರ್ ಅನ್ನೋ ವೆಬ್ ಸೀರೀಸ್ ಸಹ ಇದೆ.